ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿಯ ಹೆಸರಾಂತ ಡೆಕ್ಕನ್ ಆಸ್ಪತ್ರೆ. ನಮ್ಮಲ್ಲಿ ಜನರಲ್ ಮೆಡಿಸಿನ್, ಸಾಮಾನ್ಯ ಶಸ್ತ್ರಚಿಕಿತ್ಸೆ, ಅಡ್ವಾನ್ಸ್ ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆ, ಗ್ಯಾಸ್ಟ್ರೋಎಂಟರಾಲಜಿ, ಮೂಳೆ ಚಿಕಿತ್ಸೆ, ಪ್ರಸೂತಿ ಮತ್ತು ಸ್ತ್ರೀರೋಗ ಶಾಸ್ತ್ರ, ಮಕ್ಕಳ ಚಿಕಿತ್ಸೆ, ದಂತ ಚಿಕಿತ್ಸೆ, ಕಿವಿ, ಮೂಗು ಮತ್ತು ಗಂಟಲು, ಮೂತ್ರಶಾಸ್ತ್ರ ಚಿಕಿತ್ಸೆ, ನರವಿಜ್ಞಾನ, ನಾಳಿಯ ಮತ್ತು ಎಂಡೋವ್ಯಾಸ್ಕ್ಯುಲರ್, ನೆಫ್ರಾಲಜಿ, ಡಯಾಲಿಸಿಸ್, ಬೌಲ್ ಚಿಕಿತ್ಸೆ, ರೇಡಿಯಾಲಜಿ, ಎಂಡೋಸ್ಕೋಪಿ ಲಭ್ಯ. ಸೌಲಭ್ಯಗಳು: ಜನರಲ್ ವಾರ್ಡ್, ಪ್ರೈವೇಟ್ ವಾರ್ಡ್, ಟ್ವಿನ್ ಶೇರಿಂಗ್ ವಾರ್ಡ್, ಡೇ ಕೇರ್, ತುರ್ತು ವಾರ್ಡ್, 3 ಮಾಡ್ಯುಲರ್ ಓಟಿ, ಸ್ಟೆಪ್ ಡೌನ್ ಐಸಿಯು, ಜೊತೆಗೆ ಪ್ರಮುಖ ವಿಮಾ ಕಂಪನಿಗಳೊಂದಿಗೆ ನಗದು ರಹಿತ ಸೇವೆ ಲಭ್ಯ. ಚಿಂತಾಮಣಿಯ ದಲಿತ ಸೇನೆ ಕಚೇರಿಯಲ್ಲಿ ಸಂವಿಧಾನ ದಿನಾಚರಣೆ. ಭಾರತದ ಸಂವಿಧಾನ ಅತ್ಯಂತ ಜೀವಂತಿಕೆ ಇರುವ ಸಂವಿಧಾನವಾಗಿದೆ. ಸಂವಿಧಾನದಲ್ಲಿನ ನಮ್ಮ ಕರ್ತವ್ಯಗಳನ್ನು ನಾವೆಲ್ಲರೂ ತಪ್ಪದೇ ಪಾಲಿಸೋಣ, ಅರಿವು ಮೂಡಿಸೋಣ ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಸ್ಮರಿಸೋಣ ಎಂದು ದಲಿತ ಸೇನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬೀಡಾ ಶ್ರೀನಿವಾಸ್ ಕರೆ ನೀಡಿದರು. ಅವರು ನಗರದ ಹೆಸರ ಚಿತ್ರಮಂದಿರದ ಬಳಿ ಇರುವ ದಲಿತ ಸೇನೆ ಕಚೇರಿಯಲ್ಲಿ ಸಂವಿಧಾನ ದಿನದ ಅಂಗವಾಗಿ ಇಂದು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ನಮ್ಮ ಸಂವಿಧಾನದ ಪೀಠಿಕೆಯನ್ನು ಓದಲಾಯಿತು. ನಂತರ ದಲಿತ ಸೇನೆಯ ಪದಾಧಿಕಾರಿಗಳಿಗೆ ಮತ್ತು ಭಾಗವಹಿಸಿದವರಿಗೆ ಸಿಹಿ ಸಹ ವಿತರಣೆ ಮಾಡಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರಾದ ರಘುನಾಥ್ ರೆಡ್ಡಿ ಹಾಗೂ ದಲಿತ ಮುಖಂಡರಾದ ವಿನೋಬ ಕಾಲೋಯನ್ನಯ್ಯ, ಮುಖಂಡರಾದ ನರಸಿಂಹಪ್ಪ, ದಲಿತ ಸೇನೆಯ ಜಿಲ್ಲಾ ಅಧ್ಯಕ್ಷರಾದ ನವೀನ್ ಕುಮಾರ್, ಜಿಲ್ಲಾ ಉಪಾಧ್ಯಕ್ಷರಾದ ಡೀಲರ್ ನಾರಾಯಣಸ್ವಾಮಿ ಮತ್ತು ಮಿಟ್ಟಳ್ಳಿ ನಾರಾಯಣಸ್ವಾಮಿ, ತಾಲೂಕು ಅಧ್ಯಕ್ಷರಾದ ಲೋಕೇಶ್, ಉಪಾಧ್ಯಕ್ಷರಾದ ಗಂಗುಲಪ್ಪ, ಪ್ರಧಾನ ಕಾರ್ಯದರ್ಶಿ ವೆಂಕಟೇಶ್, 27ನೇ ವಾರ್ಡ್ನ ಶಾಂತಿನಗರದ ಅಧ್ಯಕ್ಷ ಹರೀಶ್, ಚೇಳೂರು ತಾಲೂಕು ಅಧ್ಯಕ್ಷ ರಾಮಾಂಜನೇಯ, ಅಗ್ರಹಳ್ಳಿ ಅಧ್ಯಕ್ಷ ಸುಬ್ರಹ್ಮಣಿ, ಗೌರವಾಧ್ಯಕ್ಷರಾದ ಚಿಕ್ಕರಾಮಪ್ಪ ಮತ್ತು ತಾಲೂಕು ವಾಲ್ಮೀಕಿ ಸಂಘದ ಅಧ್ಯಕ್ಷ ವೆಂಕಟೇಶ್ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಜೈ ಭೀಮ್, ಜೈ ದಲಿತ ಸೇನೆ. ಏನು ದಿನ ನಮ್ಮ ಚಿಂತಾಮಣಿ ದಲಿತ ಸೇನೆ ಕಚೇರಿಯಲ್ಲಿ ಈ ದಿನ ದಿನಾಂಕ 26/11/2025 ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ರಚನೆ ಮಾಡಿರೋಂಥ ದಿನಾಚರಣೆ ಆಗಿರೋದ್ರಿಂದ ಇವತ್ತು ನಾವು ನಮ್ಮ ಕಚೇರಿಯಲ್ಲಿ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡಿ ಈ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಆ ಒಂದು ಇದರಿಂದ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ, ಮತ್ತು ಏನು ಇವತ್ತು ನಾವು ಈ ಒಂದು ನಮ್ಮ ಭಾರತದಲ್ಲೇ ನಾವೆಲ್ಲರೂ ಜೀವನ ಮಾಡ್ತಾ ಇದ್ದೀವಿ, ಒಂದು ಮಾದರಿಗೆ ನಿಂತಿದ್ದೀವಿ ಅಂದರೆ ಅದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರೋ ಸಂವಿಧಾನ ಅಂತ ಹೇಳ್ಬಿಟ್ಟು ನಾನು ಭಾವಿಸ್ತೀನಿ. ಎಲ್ಲ ಜನಾಂಗಕ್ಕೂ ಏನಿಲ್ಲ, ಎಲ್ಲ ಜನಾಂಗದವ್ರಿಗೂ ಈ ದಿನ ನಾವು ಬದುಕ್ತಾ ಇದ್ದೀವಿ. ಎಲ್ಲರ ಮುಂದೆ ನಾವು ಚೆನ್ನಾಗಿ ಬಟ್ಟೆ ಹಾಕ್ಕೊಂಡಿದ್ದೀವಿ, ಒಂದು ಒಳ್ಳೆ ಆಫೀಸ್ ಥರ ಇಟ್ಕೊಂಡು ಒಳ್ಳೆ ಜನಗಳೆಲ್ಲ ಇದ್ದೀವಿ ಅಂದರೆ ಅದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ಕೊಟ್ಟಿರೋದ ಸಂವಿಧಾನದಲ್ಲಿ ನಡೀತಾ ಇದ್ದೀವಿ. ಆ ಒಂದು ಇದರಿಂದ ಈ ದಿನ ಅಂಬೇಡ್ಕರ್ ರಚನೆ ಮಾಡಿದ ದಿನಾಚರಣೆ ಅಂಗವಾಗಿ ಈ ಕಾರ್ಯಕ್ರಮ ಮಾಡಿದ್ದೀವಿ. ಅದೇ ರೀತಿಯಲ್ಲಿ ನಮ್ಮ ರಾಗುಡ್ಪದ ರಂಗಣ್ಣನವರು, ನಮ್ಮ ಹಿರಿಯ ಮುಖಂಡರು, ಅವರು ಈ ದಿನ ನಮ್ಮ ಕಚೇರಿಗೆ ಬಂದು ಅಂಬೇಡ್ಕರ್ಗೆ ಮಾಲಾರ್ಪಣೆ ಮಾಡಿ ಈ ದಿನ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರವನ್ನು ಒಂದೆರಡು ಮಾತನ್ನು ಹೇಳ್ತಾರೆ. ಆ ಒಂದು ರೀತಿಯಿಂದ ರಂಗಣ್ಣನನ್ನ ದಲಿತ ಸೇನೆ ಕಚೇರಿಯಲ್ಲಿ ಈ ಒಂದು ದಿನ ಆಚರಿಸ್ತಾ ಇರ್ತಕ್ಕಂಥ ಭಾರತ ಸಂವಿಧಾನ ರಚನಾ ಸಮಿತಿಯ ದಿನವಾಗಿ ಈ ಒಂದು ದಿನ ಪ್ರಪಂಚದಲ್ಲಿ ಅತ್ಯದ್ಭುತವಾದಂಥ ಗ್ರಂಥವಾಗಿರುವ ಭಾರತದ ಸಂವಿಧಾನವನ್ನು ರಚಿಸಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಗ್ರಂಥವನ್ನು ಭಾರತದ ಸ್ವಾತಂತ್ರ್ಯ ಬಂದ ನಂತರ ಇದನ್ನು ಸಮರ್ಪಣೆ ಮಾಡಿದಂಥ ಸಂದರ್ಭದಲ್ಲಿ ತಾವು ಈ ಒಂದು ಆಚರಿಸ್ತಾ ಇರ್ತಕ್ಕಂಥ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಧನ್ಯವಾದ ಸಲ್ಲಿಸ್ತಾ ಜೈ ಭೀಮ್. ಎಲ್ಲರೂ ಇವತ್ತು ನಾವು ನಾಗರಿಕವಾಗಿ ನಡೀತಾ ಇದ್ದೀವಿ, ನಮ್ಗೆಲ್ಲ ಒಂದು ಗೌರವ ಸಿಗ್ತಾ ಇದೆ ಅಂದ್ರೆ ಈ ದಿನ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ರಚನೆ ಮಾಡಿದಂಥ ಈ ಪುಸ್ತಕದ ಮೇಲೆನೆ ಪ್ರತಿಯೊಬ್ಬರು ನಡೀತಾ ಇರೋದು, ಪ್ರತಿಯೊಂದು ಕಾನೂನು ನಡೀತಾ ಇರೋದು, ಪ್ರತಿಯೊಂದು ಜನಗಳಿಗೆ ಗೌರವ ಕೊಡ್ತಾ ಇರೋದು ಈ ಒಂದು ಸಂವಿಧಾನ ವಿಚಾರ, ಈ ಒಂದು ಬರ್ತಿರೋಂಥ ಒಂದು ಸಂವಿಧಾನ ರಚನೆ ದಿನಾಚರಣೆ ಅಂಗವಾಗಿ ನಮ್ಮ ರಂಗಣ್ಣ ಅವರಿಗೆ ಸಂವಿಧಾನ ರಚನೆ ಮಾಡಿದಂಥ ಪುಸ್ತಕವನ್ನು ಸಮರ್ಪಣೆ ಮಾಡ್ತಾ ಇದ್ದೀವಿ.